Hi guys, welcome to Toss and Talk. ಪೋಸ್ಟ್ ಮ್ಯಾಚ್ ಅನಾಲಿಸಿಸ್ಗೆ ಎಲ್ಲರಿಗೂ ಸ್ವಾಗತ. ನ್ಯೂಜಿಲೆಂಡ್ ಇಂಟು ದ ಫೈನಲ್ಸ್ ಕ್ರಶ್ ಮಾಡಾಕಿದ್ರು ಸೌತ್ ಆಫ್ರಿಕಾದವ್ರನ್ನ. ಫಿನ್ನಾಲೆನ್ ಏನು ಗುರು, ಫಾಸ್ಟೆಸ್ಟ್ 100 T20 ವರ್ಲ್ಡ್ ಕಪ್ಪಲ್ಲಿ 33 ಬಾಲಿಗೆ ಸೆಂಚುರಿ, 8 ಸಿಕ್ಸು 10 ಫೋರು. ನಾನು ಪ್ರಿವ್ಯೂದಲ್ಲಿ ಹೇಳಿದ್ದೆ, ನಾನು ಗೇಮ್ ಚೇಂಜರ್ ನಾನು ಫಿನ್ನಾಲೆನ್ಗೆ ಕೊಟ್ಟಿದ್ದು. ನಿನ್ನೆ ಪ್ರಿವ್ಯೂ ನೋಡಿರೋರಿಗೆ ಗೊತ್ತಿರುತ್ತೆ. ಆ್ಯಂಡ್ ನಾನು ಇನ್ನೊಂದು ಹೇಳಿದ್ದೆ, ಬೌಲಿಂಗ್ ಅಂತ ಬಂದಾಗ ಮಿಚೆಲ್ ಸೆಟ್ನರು ಸ್ಲೋಯಿಶ್ ಆಗಿ ಆಗ್ತಾರೆ ಕರೆಕ್ಟು, ಬಟ್ ನಂಗೆ ಥ್ರೆಟ್ ಅಂತ ಅನ್ಸೋದು ರಚಿನ್ ರವೀಂದ್ರ ಅಂತ. ಅವರೇ 2 ವಿಕೆಟ್ ತೆಕ್ಕೊಟ್ರು, 2 ಕ್ರೂಷಲ್ ವಿಕೆಟ್ಸ್ ತೆಕ್ಕೊಟ್ರು ರಚಿನ್ ರವೀಂದ್ರ. ಆ್ಯಂಡ್ ನಾನು ಸ್ವಲ್ಪ ಎಜ್ ಕೊಟ್ಟಿದ್ದೆ ನ್ಯೂಜಿಲ್ಯಾಂಡಿಗೆ ಅವರೇ ಗೆಲ್ತಾರೆ ಅಂತ, ಬಟ್ ಸೌತ್ ಆಫ್ರಿಕಾದವ್ರಿಗೂ ಒಂದು 49 ಎಚ್ ಕೊಟ್ಟಿದ್ದು. ಅಟ್ಲೀಸ್ಟ್ ಗೇಮ್ ಸ್ವಲ್ಪ ಕ್ಲೋಸ್ ಆಗಿ ಹೋಗುತ್ತೆ ಅಂತ, ಯಾಕಂದರೆ ಶುಕ್ರಿ ಕಾಂಗ್ರಾಡು ಬಂದಮೇಲೆ ಸ್ವಲ್ಪ ಎಲ್ಲ ಚೇಂಜ್ ಆಗಿದೆ ಅಂತ. ಬಟ್ ಇವ್ರು ಏನಂತ ಸ್ಟೇಟ್ಮೆಂಟ್ ಕೊಟ್ಟಂಗಿತ್ತು ಅಂದರೆ, ಇಲ್ಲ ಗುರು, ಯಾರು ಬಂದರೂ ಅಷ್ಟೇ, ನಾವು ದೊಡ್ಡ ಗೇಮ್ಸ್ ಅಂತ ಬಂದಾಗ ನಾವು ಹಿಂಗೆ ಎದುರ್ಕೋತೀವಿ, ನಾವು ಹಿಂಗೆ ಸೋಲ್ತೀವಿ ಅಂತ ಅನ್ನಂಗಿತ್ತು ಅಷ್ಟೇ. ಇವತ್ತು ಈ ಥರ ಡಾಮಿನೇಟ್ ಮಾಡಿಸ್ಕೊಂಡ್ರು. ಆಯಿತು, 170 ಆ್ಯಾವ್ರೇಜ್ ಸ್ಕೋರಿಗಿಂತ ಕಮ್ಮಿ, 190ಗಿಂತ ಕಮ್ಮಿ ಹೊಡೆದಿದ್ರು ಕರೆಕ್ಟು. ಎಟ್ಲೀಸ್ಟ್ ಸ್ವಲ್ಪ ಏನಾದ್ರು ಮಾಡ್ಬೇಕು ತಾನೆ. ಏನು ಸುಮ್ಮನೆ ಬಂದು ಎಸಿತಾ ಇದ್ದಾರೆ. ಎಟ್ಲೀಸ್ಟ್ ಅಲ್ಲಿ ಸ್ಟ್ರಾಟರ್ಜಿನೇ ಯಾರು ನನ್ನ ಪ್ರಕಾರ. ಏನಕ್ಕಂದರೆ ನ್ಯೂಜಿಲೆಂಡ್ ಅವ್ರು ಪೇಸ್ ಕೊಡಲಿಲ್ಲ. ನೀವು ಬೇಕಂದರೆ ಲೋಕಿ ಫರ್ಗಸನ್ ನೋಡಿ, ಇಲ್ಲಾಂದರೆ ಮ್ಯಾಟ್ ಹೆನ್ರಿ, ಇವರೆಲ್ಲ ಒಂದು ಔಟ್ಸೈಡ್ ಆಫ್ ಸ್ಟಂಪ್ ಹಾಕಲೇ ಇಲ್ಲ. ಇನ್ನೊಂದು ಅಂದರೆ ಸ್ಟಂಪ್ ಮೇಲಿತ್ತು, ಪೇಸ್ ಕೊಡ್ತಾ ಇರಲಿಲ್ಲ. ನಿಧಾನಕ್ಕೆ ಹಾಕೋರು, ನೀವು ಬೇಕಾ ಇಳಿದು ಬಂದು ನೋಡಿ, ಆ ಥರ ಲೆಕ್ಕದಲ್ಲಿ ಇತ್ತು. ಅಷ್ಟು ಬಿಟ್ಟರೆ ಇವ್ರು ಸೌತ್ ಆಫ್ರಿಕಾದವರು ಪೇಸ್ ಕೊಟ್ಟು ಎಲ್ಲ ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಿದ್ದೆ ಸೌತ್ ಆಫ್ರಿಕಾ ಮೇಲೆ. ಗೊತ್ತಿತ್ತು ನ್ಯೂಜಿಲೆಂಡ್ ಅವ್ರು ಗೆಲ್ತಾರಂತ, ನೆನ್ನೆನೇ ಹೇಳ್ದಂಗೆ ನಾನು. ಬಟ್ ಏನೋ ಸ್ವಲ್ಪ ಮಾಡ್ತಾರೆ ಅಂದರೆ ಇಂಥ ತುಂಬ ಡಿಸಪಾಯಿಂಟ್ಮೆಂಟ್ ಇದು. ಈ ಥರ 13ನೇ ಓವರ್ ಒಳಗೆ ಗೇಮೇ ಮುಗಿಸ್ಕೊಂಡು ಹೋದ್ರು ಅಂದರೆ ಏನು ಹೇಳ್ಬೇಕು. ಆ ಕಡೆ ಟಿಮ್ ಸೈಫರ್ಟು ತುಂಬ ಚೆನ್ನಾಗಿ ಆಡಿದ್ರು. ಬಟ್ ಕ್ರೆಡಿಟ್ಸ್ ಫಿನ್ನಾಲೆನಿಗೆ ಕೊಡಲೇಬೇಕು, ಯಾಕಂದರೆ ಫಾಸ್ಟೆಸ್ಟ್ T20 ವರ್ಲ್ಡ್ ಕಪ್ ಸೆಮಿಫೈನಲ್ಸಲ್ಲಿ ಅದವ್ರು ಏನು ಮಾಡಿದ್ರು ಆ್ಯಲನ್ ಆ್ಯಂಡ್ ಸೈಫರ್ಟು. ಇವಾಗ ಇಲ್ಲೇ ಎಕ್ಸಾಂಪಲ್ ತೊಗೊಳ್ಳೋಣ. ಏಡನ್ ಮಾರ್ಕ್ರಮ್ ಆ್ಯಂಡ್ ಕ್ವಿಂಟನ್ ಡಿಕಾಕು ಫೈನಲ್ಸು ಸ್ವಲ್ಪ ನೋಡಾಡ್ತೀನಿ ಅಂತ ಹೋದರು. ಆ್ಯಲನ್ನು ಸೈಫರ್ಟ್ ಏನು ಮಾಡಿದ್ರು, ಸೆಕೆಂಡ್ ಬ್ಯಾಟಿಂಗು ಪಿಚ್ ಈಚ್ ಆಗೋಯ್ತು, ಅದೆಲ್ಲ ರೀಸನ್ ಹೇಳೋಂಗಿಲ್ಲ. ಬಂದರು, ಬಾಲ್ 1ಇಂದನೇ ಶುರು ಮಾಡ್ಕೊಂಡ್ರು. ನಾವು ಆಡೋದೇ ಹಿಂಗೆ ಸೆಮಿಫೈನಲ್ಸ್ ಅಂತ ಬಂದರು ಅಷ್ಟೇ, ಹೆಂಗಂತ ಬಂದರು ಅಷ್ಟೇ. ಆರಾಮಾಗಿ ಪವರ್ ಪ್ಲೇಲ್ಲೇ 80 ರನ್ಸು ಬಂದಿತ್ತು. ನಾನು ಅಲ್ಲೇ ಗೊತ್ತಾಗೋಯ್ತು, ಇಲ್ಲ ಗುರು ಹಿಂಗೆ ಅಂತ. ನಾನು ನಿನ್ನೆ ಅದಕ್ಕೆ ಹೇಳಿದ್ದೆ, 2015 ನಾಳೆ ಏನಾದರೂ ಮತ್ತೆ ಆಗುತ್ತೆ ಅಂತ. ಹಂಗೆ ಆಗೋಯ್ತು. ಅಲ್ಲಿ 2015 ODI ವರ್ಲ್ಡ್ ಕಪ್ಪಲ್ಲಿ ಫಸ್ಟ್ 5 ಓವರಲ್ಲಿ 70+ ರನ್ಸ್ ಬಂದಿತ್ತು. ಬ್ರೆಂಡನ್ ಮೆಕಲಮ್ಮು ಆವಾಗ ಕ್ಯಾಪ್ಟನ್ ಆಗಿದ್ದರಿಂದ ಅವರೇ ಇದು ಮಾಡಿದರು, ಇಲ್ಲ ಗುರು ಫಸ್ಟ್ 5 ಓವರೆಲ್ಲ ಗೇಮ್ ಡಿಸೈಡ್ ಮಾಡಬೇಡ ಅಂತ. ಇಲ್ಲಿ ಪಾಪ ಸ್ಯಾಂಟ್ನರ್ ತನಕ ಬ್ಯಾಟಿಂಗು ಹೋಗಲಿಲ್ಲ, ಕ್ಯಾಪ್ಟನ್ ಡಿಸೈಡ್ ಮಾಡೋದಕ್ಕೆ ಇಲ್ಲಿ ಇವ್ರು ಓಪನರ್ಸೇ ಡಿಸೈಡ್ ಮಾಡಿಬಿಟ್ರು. ಫಿನ್ನಾಲೆನು ಟಿಮ್ ಸೈಫರ್ಟು, ಇಲ್ಲ ಗುರು ನೀವು 5 ಓವರ್ ಕೂತ್ಕೊಳ್ಳಿ ಸಾಕು, ಅಲ್ಲೇ ಡಿಸೈಡ್ ಮಾಡಿಬಿಡ್ತೀವಿ ಅಂತ. ಇಲ್ಲೊಂದು ಪವರ್ ಪ್ಲೇಗೆ ಒಂದು ಎಕ್ಸ್ಟ್ರಾ. ಅಷ್ಟೊತ್ತಿಗೆ ಗೊತ್ತೇ ಆಗೋಯ್ತು ಗೆಲ್ತಾರಂತ. ಮ್ಯಾಚ್ ಸ್ಟಾರ್ಟಿಂಗಿಂದ ಬಂದ್ಬಿಡೋಣ ಇವಾಗ. ಸೊ ಟಾಸ್ ಗೆದ್ಬಿಟ್ಟು ನ್ಯೂಜಿಲೆಂಡ್ ಅವ್ರು ಬೌಲಿಂಗ್ ಚೂಸ್ ಮಾಡ್ತಾರೆ. ಮೇ ಬಿ ಅವ್ರು ಲಾಸ್ಟ್ ಗೇಮ್ ಥರನೇ ಡಿಸೈಡ್ ಮಾಡ್ಕೊಂಡು ಬಂದಿದ್ರು. ಆ್ಯಂಡ್ ಇವ್ರು ಸ್ಟ್ರಾಟಜಿಕಲ್ಲಾಗೂ ತುಂಬ ಚೆನ್ನಾಗಿ ಅನಲೈಸ್ ಮಾಡಿ ಎಲ್ಲ ಮಾಡಿದ್ರು. ಸೊ ಫಸ್ಟು ಕ್ವಿಂಟನ್ ಡಿಕಾಕ್ ಆ್ಯಂಡ್ ಏಡನ್ ಮಾರ್ಕ್ರಮ್ ಬರ್ತಾರೆ. ಮಾರ್ಕ್ರಮ್ ಬೇರೆ ಒಂದು ಕ್ಯಾಚ್ ಬಿಟ್ಬಿಡ್ತಾರೆ ರಚಿನ್ ರವೀಂದ್ರ ಅವರು. 3 ರನ್ನಲ್ಲಿ ಇರ್ತಾರೆ ಮಾರ್ಕ್ರಮ್ಮು. ಏನಪ್ಪ, ಯಾಕಂದ್ರೆ ಮಾರ್ಕ್ರಮ್ ಫಾರ್ಮಲ್ಲಿದ್ದಾರೆ ಸೊ ಅಂತ ಅನಿಸಿತ್ತು. ಬಟ್ ಅವರು ಬೇಗ ಔಟ್ ಆಗೋದ್ರು. ರಚಿನ್ ರವೀಂದ್ರ ಬಂದ್ಬಿಟ್ಟು, ನಾನೇ ಬಿಟ್ಟಲ್ವನ್ರಪ್ಪ, ನಾನೇ ನಿಮಗೆ ತೆಕ್ಕೊಡ್ತೀನಿ ಅಂತ 2 ವಿಕೆಟ್ ತೆಕ್ಕೊಟ್ರು. ಸೊ ನಾನು ಬೌಲಿಂಗಲ್ಲಿ ನನ್ನ ಪ್ರಿವ್ಯೂದಲ್ಲಿ ಹೇಳಿದ್ದೆ, ಸ್ಯಾಂಟ್ನರು ಇಲ್ಲ ಅಂದ್ರೂ ರಚಿನ್ ರವೀಂದ್ರ ಬಾಲ್ ತಿರುಗುತ್ತೆ, ಸೊ ಅವ್ರು ಸ್ವಲ್ಪ ಥ್ರೆಟ್ ಆಗ್ತಾರೆ ಅಂತ. ಸೊ ಅವರೇ 2 ವಿಕೆಟ್ ತೆಕ್ಕೊಟ್ರು. ಮೆಕಾಂಕಿಗೆ 2 ವಿಕೆಟು. ನನಗೆ ಅಂದರೆ ಕ್ವಿಂಟನ್ ಡಿಕಾಕ್ದು ತುಂಬ ಓವರ್ ಅಗ್ರೆಸಿವ್ ಆಗಿ ಹೊರಟೋಗ್ಬಿಟ್ರು. ಒಂದು ಸೆಮಿಫೈನಲ್ಸ್ ಅಂತ ಪ್ರೆಷರ್ಗೆ ಅನಿಸುತ್ತೆ. ಆ್ಯಂಡ್ ಎಕ್ಸ್ಪೆಕ್ಟೇಷನ್ಸ್ ಇಟ್ಟಂಗೆ ಈ ವರ್ಲ್ಡ್ ಕಪ್ಪಲ್ಲಿ ಡಿಕಾಕ್ ಪರ್ಫಾರ್ಮೆನ್ಸ್ ಬಂದಿಲ್ಲ. ಅವ್ರು ಶುಕ್ರಿ ಕಾಂಗ್ರಾಡ್ ಹೋಗ್ಬಿಟ್ಟು ರಿಕ್ವೆಸ್ಟ್ ಮಾಡಿ ಡಿಕಾಕ್ನ ವರ್ಲ್ಡ್ ಕಪ್ಗೆ ಆಡು ಅಂತೆಲ್ಲ ಕರ್ಕೊಂಬಂದರು. ಬಟ್ ಇಲ್ಲ, ಈ ಇಡೀ ವರ್ಲ್ಡ್ ಕಪ್ಪಲ್ಲಿ ಎಲ್ಲೂ ಚೆನ್ನಾಗಿ ಆಡಿಲ್ಲ ಅವರು. ಯಾವುದೋ ಒಂದು ಸ್ಮಾಲ್ ಟೀಮ್ಸ್ ಮೇಲೆ ಹೊಡೆದಿರ್ಬೋದು, ಎಷ್ಟು ಬಿಟ್ಟರೆ ಅದು ಎಷ್ಟು ಒಂದು 48 45 ಅಷ್ಟೇ ಹೈಯೆಸ್ಟ್. ಸೊ ಡಿಕಾಕ್ ಆಡಲಿಲ್ಲ. ಆ್ಯಂಡ್ ರಿಕಿಲ್ಟ್, ಅದು ಆ್ಯಕ್ಚುಲಿ ಮೆಕಾಂಕಿದು ವಿಕೆಟ್ ತೆಗೆಯೋಂಥ ಬಾಲೇ ಅಲ್ಲ ಅದು. ಪೂವರ್ ಡೆಲಿವರಿ ಲೆಕ್ಕನೇ, ಅದೆಲ್ಲ 6 ಹೋಗಬೇಕಿತ್ತು. ಪ್ರೆಷರಲ್ಲಿ ಹೊಡೆದ್ರೆ ಔಟ್ ಆಗ್ತಾರೆ. ಆ್ಯಂಡ್ ರೆಕಿಲ್ಟನ್ ಬರ್ತಾರೆ, ರೆಕಿಲ್ಟನು ಅಷ್ಟೇ ಆ ಬಾಲ್ ಬೇಕೇ ಇರೋಲ್ಲ. ಹಿಂದಿನ ಬಾಲಿನ ಡಿಕಾಕ್ ಔಟ್ ಆಗಿರ್ತಾರೆ. ಅದಕ್ಕೆ ರಿಕಿಲ್ಟನ್ ಒಂದು ಸ್ಟೇಟ್ಮೆಂಟ್ ಕೊಟ್ಟಂಗಿದೆ, ಗುರು ಹೋಗಿದ್ಯಾ ನೀನು, ನಾನು ನಿನ್ನ ಫ್ರೆಂಡ್, ನಾನು ನಿಂದೆ ಬರ್ತೀನಿ ಅಂತ. ಅವರು ನೆಕ್ಸ್ಟ್ ಬಾಲ್ ಔಟಾಗಿ ಹೋಗ್ತಾರೆ. ಪವರ್ ಪ್ಲೇಯಲ್ಲಿ ಸ್ಟಾರ್ಟ್ ಸಿಗುತ್ತೆ, ಬಟ್ 2-3 ವಿಕೆಟ್ ಕಳ್ಕೊತಾರೆ. ಅದಾದಮೇಲೆ ಪ್ರೆವಿಸ್ ಸ್ವಲ್ಪ ಆಡ್ತಾರೆ.
ಒಂದು 35+ ರನ್ಸ್ ಅವ್ರನ್ನು ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಬ್ರೆವಿಸ್ ಮಾಡಿರಲಿಲ್ಲ ಅಂದರೆ ಇನ್ನೂ ಕಷ್ಟ ಆಗ್ಬಿಡೋದು. ಈ ಕಡೆ ಮಿಲ್ಲರ್ ಬೇಗ ಔಟಾಗಿ ಹೋಗ್ತಾರೆ. ಒಂದು 60 for 5 ಏನೋ ಆಗಿಬಿಡುತ್ತೆ ಅಷ್ಟೊತ್ತಿಗೆ. ಅವಾಗ ಅನಿಸ್ಬಿಟ್ಟಿರೋದು ಓಕೆ ಮೇ ಬಿ ಒಂದು 100 ರನ್ಸ್ ಒಳಗೆ ಮುಗಿದೋಗುತ್ತೆ ಮ್ಯಾಚು ಅಂತ. ಬಟ್ ಅಲ್ಲಿಂದ ಮಾರ್ಕೋ ಯಾನ್ಸನ್ ಆ್ಯಂಡ್ ಟ್ರಿಸ್ಟಿಯನ್ ಸ್ಟಬ್ಸ್ ಸ್ವಲ್ಪ ಕಾಂಟ್ರಿಬ್ಯೂಟ್ ಮಾಡ್ತಾರೆ. ಸ್ಟಬ್ಸ್ ಒಂದು 24 ರನ್ಸ್ ಹೊಡಿತಾರೆ ಆ್ಯಂಡ್ ಮಾರ್ಕೋ ಯಾನ್ಸನ್ ಒಂದು 50+ ಕಾಂಟ್ರಿಬ್ಯೂಷನ್ ಮಾಡ್ತಾರೆ. 4-5 ಸಿಕ್ಸ್ ಆ್ಯಂಡ್ ಒಂದು 2-3 ಬೌಂಡ್ರಿ ಹೊಡಿತಾರೆ. ಪಾಪ ಅವರಲ್ಲಿ ಬ್ಯಾಟಿಂಗಲ್ಲಿ ಮಾಡಿದಲ್ಲಿ ಬೌಲಿಂಗಲ್ಲಿ ಲೀಕ್ ಆಗೋಗ್ಬಿಡುತ್ತೆ ಪಾಪ ರನ್ಸು. ಒಂಥರ ಅನ್ಫಾರ್ಚುನೇಟ್ ಇದು. ಸೊ ತುಂಬ ಸ್ಟ್ರಗಲ್ ಮಾಡ್ತಾರೆ. ಆ್ಯಂಡ್ ಆ್ಯಕ್ಚುಲಿ ಇವರಿಗೆ ಮತ್ತೆ ಮೊಮೆಂಟಮ್ ಬಂದಿದ್ದಂದರೆ ಜೆಮ್ಮಿ ನೀಶಮ್ ಓವರಲ್ಲಿ 22 ರನ್ ಹೊಡಿತಾರೆ. ಮೇ ಬಿ 18ನೇ ಓವರ್ ಏನೋ ಅನಿಸುತ್ತೆ. ಸೊ ಅದಾದಮೇಲೆ ನೆಕ್ಸ್ಟು ಮತ್ತೆ ಲೋಕಿ ಫರ್ಗಸನ್ನು, ಮ್ಯಾಟ್ ಹೆನ್ರಿ ಎಲ್ಲ ಬಂದುಬಿಟ್ಟು ಕಂಟ್ರೋಲ್ ಮಾಡ್ತಾರೆ. ನಾನು ಹೇಳಿದ್ದೆ ಜೆಮ್ಮಿ ನೀಶಮ್ನ ಮತ್ತೆ ಟೀಮ್ ಒಳಗೆ ತಂದರೆ ನಿಮ್ಮ ತಲೆ ಮೇಲೆ ನೀವೇ ಕಲ್ಲೇ ತಟ್ಕೊಂಡಂಗೆ ಅಂತ. ಈ ಮ್ಯಾಚ್ ಹಂಗೋ ಬಚಾವಾಗಿದ್ದಾರೆ. ಅಲ್ಲಿ ಆ್ಯಕ್ಚುಲಿ ಜೆಮ್ಮಿ ನೀಶಮ್ಮು ಹಂಗೆ ನೋಡೋಕ್ಕೋದ್ರೆ ಫಸ್ಟ್ ಓವರ್ 17 ರನ್ನು, ಇವಾಗ ಡೆತ್ತಲ್ಲಿ ಏನು ಮಾಡಿದ್ರು 22 ರನ್ನು, ಹೆಂಗೋ ಬಚಾವಾಗಿದ್ದಾರೆ ಅಷ್ಟೇ. ಬಟ್ ನೆಕ್ಸ್ಟ್ ಗೇಮ್ ಜೆಮ್ಮಿ ನೀಶಮ್ನ ಆಡಿಸಿದ್ರೆ ಹೇಳೋಕ್ಕಾಗಲ್ಲ. ನಾನು ಹೇಳಿದ್ದೀನಿ ತುಂಬ ಸತಿ ಜೆಮ್ಮಿ ನೀಶಮ್ ಸಾಕು ಅಂತ. ಬಟ್ ಓಕೆ, ಅದು ಅವ್ರ ಡಿಸಿಷನ್, ಏನು ಮಾಡೋದಕ್ಕಾಗೋದಿಲ್ಲ. ಸೊ ಓವರಾಲೆಲ್ಲ ಸೇರಿಬಿಟ್ಟು 116 ಹೊಡಿತಾರೆ ಸೌತ್ ಆಫ್ರಿಕಾದವರು. ಅಲ್ಲೇ ಮೇ ಬಿ ಅವ್ರಿಗೊಂಥರ ಸೋಲ್ತೀವಂತ ಗೊತ್ತಾಗ್ಬಿಟ್ಟಿರುತ್ತೆ. ಏನಕ್ಕಂದರೆ ಈಡನ್ ಗಾರ್ಡನ್ಸ್ ಅಂತ ಬಂದಾಗ ನಾನು ಹೇಳಿದ್ದೆ 190+ ಬೇಕೇ ಬೇಕು ಗೆಲ್ಲೋದಕ್ಕೆ. ಯಾಕಂದರೆ 170 21 ರನ್ನು ಬಿಲೋ ಪಾರ್ ಸ್ಕೋರ್ ಅಂದರೆ ಅದು ಆಗೋದಿಲ್ಲ ಅಂತ. ಸೊ ನ್ಯೂಜಿಲೆಂಡ್ ಬೌಲಿಂಗ್ ಬಗ್ಗೆ ಸ್ವಲ್ಪ ಮಾತಾಡೋಂಗಿದ್ರೆ ಅದೇ ರಚಿನ್ ರವೀಂದ್ರ ಚೆನ್ನಾಗಿ ಮಾಡಿದ್ರು. ಮಿಚೆಲ್ ಸ್ಯಾಂಟ್ನರ್ ಸ್ವಲ್ಪ ಎಕ್ಸ್ಪೆನ್ಸಿವ್ ಆದರು ಇವತ್ತು ಸ್ವಲ್ಪ ಅವ್ರು ಯಾಕೋ ಸ್ಲೋಯಿಶಾಗಿ ಹಾಕಲಿಲ್ಲ, ಫಾಸ್ಟಾಗಿ ಹಾಕ್ತಾಯಿದ್ರು ಓಡ್ಬಂದು. ಅದು ಬಿಟ್ಟರೆ ಮೆಕಾಂಗಿ ಚೆನ್ನಾಗಿ ಮಾಡಿದ್ರು. ಮ್ಯಾಟ್ ಹೆನ್ರಿನೂ ತುಂಬ ಚೆನ್ನಾಗಿ ಮಾಡಿದ್ರು. ಸ್ವಲ್ಪ ನಂಗೆ ನ್ಯೂಜಿಲೆಂಡ್ ಸ್ಟ್ರಾಟರ್ಜಿ ಏನು ಅರ್ಥ ಆಗಿಲ್ಲ ಅಂದರೆ, ಫಸ್ಟ್ ಓವರಲ್ಲಿ 17 ರನ್ ಕೊಟ್ಟ ಜೆಮ್ಮಿ ನೀಶಮ್ಮಿಗೆ ಬೌಲಿಂಗ್ ಮತ್ತೆ ಕೊಟ್ಟರು ನಂಬಿ. ಮೆಕಾಂಗಿ 2 ವಿಕೆಟ್ ಕೊಟ್ಟರು, ಅವ್ರಿಗೆ ಇನ್ನೊಂದು ಸತಿ ಬೌಲಿಂಗೇ ಕೊಡಲಿಲ್ಲ. ಅದು ಏನು ಸ್ಟ್ರಾಟರ್ಜಿ ಅಂತ ಗೊತ್ತಿಲ್ಲ. ಓಕೆ, ಬಟ್ ಇದನ್ನು ಚೇಸ್ ಮಾಡೋಕ್ಕಂತ ಬರ್ತಾರೆ ನ್ಯೂಜಿಲೆಂಡ್ ಅವರು. ಇನ್ನೇನು ಬಾಲ್ವನಿಂದನೇ ಶುರು ಹಚ್ಕೋತಾರೆ. ಇಲ್ಲ ಬಾ, ನಮಗೆ ಸೆಮಿಫೈನಲ್ಸ್ ಆದರೂ ಎಲ್ಲ ಒಂದೇ, ನಾವು ಆಡೋದೇ ಹಿಂಗೆ ಅಂತ ಶುರು ಮಾಡ್ಕೋತಾರೆ. ಮಾರ್ಕೋ ಯಾನ್ಸನ್ ಪಾಪ 55 ರನ್ ಏನು ಹೊಡೆದಿದ್ರು, ಇಲ್ಲಿ ಫಸ್ಟ್ ಓವರ್ 2 ಓವರಲ್ಲೇ 30 ರನ್ ಲೀಕ್ ಆಗಿಬಿಡುತ್ತೆ. ಏನು ಹೆಂಗೆ ಹಾಕಿದ್ರು ಬಂದು ತುಂಬ ಪೇಸ್ ಕೊಡ್ತಾ ಇರೋದು ನನ್ನ ಪ್ರಕಾರ. ಸ್ಲೋ ಆಗಿ ಹಾಕಬೇಕಿತ್ತು. ಲುಂಗಿ ಅಂಗಿಡಿ ಫಸ್ಟ್ ಓವರ್ ಹಾಕಿದ್ರಲ್ಲ ಆ ಥರ ಹಾಕಬೇಕಿತ್ತು ಆ್ಯಕ್ಚುಲಿ ಇವರು. ಬಟ್ ಏನೋ ಮಾಡೋಕ್ಕಾಗಲ್ಲ. ಫಸ್ಟ್ ಸೈಫರ್ಟ್ ಶುರು ಮಾಡ್ಕೋತಾರೆ. ಆ್ಯಲೆನ್ನು ಸೈಫರ್ಟ್ ಒಂದು 58 ರನ್ ಹೊಡೆದ್ಬಿಟ್ಟು ಔಟಾಗಿ ಹೋಗ್ತಾರೆ 28 ಬಾಲ್ಸಿಗೇನೋ. ಅವರು 7-4 2 6. ಅದಾದಮೇಲೆ ಇನ್ನು ಆ್ಯಲೆನ್ನು ಬೇಡ, ನಾವು ಬೇಗ ಮ್ಯಾಚ್ ಮುಗಿಸ್ಕೊಂಡು ಹೊರಟೋಗೋಣ, ನಾವು ಅಹಮದಾಬಾದಿಗೆ ಪ್ರಾಕ್ಟೀಸ್ ಮಾಡೋಕೆ ಹೋಗ್ಬೇಕು ಅಂತ ಬೇಗ ಮುಗಿಸಿ ಚೆನ್ನಾಗಿ ಹೊಡೆದ್ರು ಬಂದವರಿಗೆಲ್ಲ. ಕಾರ್ಬಿನ್ ಬಾಷಿಗೆ 22 ರನ್ನು. ಅಲ್ಲಿ ಹೆಂಗೆ ಮೈಂಡ್ ಸೆಟ್ ಅಂದರೆ ಸೌತ್ ಆಫ್ರಿಕನ್ಸ್, ನಂಗೆ ಏನು ಬೇಜಾರಾಯಿತು ಅಂದರೆ 4-5 ಸತಿ ಅಲ್ಲೇ 4 ಹೋಗಿದೆ. ಚೇಂಜೇ ಮಾಡ್ತಾಯಿಲ್ಲ ಫೀಲ್ಡ್, ಸುಮ್ಮನೆ ನಿಂತ್ಕೊಂಡಿದ್ದಾರೆ ಮಾರ್ಕ್ರಮು. ಆ್ಯಂಡ್ ಕಾರ್ಬಿನ್ ಬಾಷ್ನ ಬೌಲಿಂಗಿಗೆ ತೊಗೊಬಂದ್ರೆ ಆ್ಯಕ್ಚುಲಿ ಕೇಶವ್ ಮಹಾರಾಜ್ನ ಪವರ್ ಪ್ಲೇಯಲ್ಲಿ ತಂದಿದ್ರೆ ಒಂದು ಮೀನಿಂಗ್ ಇರೋದು. ಕಾರ್ಬಿನ್ ಬಾಷ್ ಯಾವತ್ತೂ ಮಾಡೇ ಇಲ್ಲ, ಅವ್ರನ್ನ ತೊಗೊಬಂದ್ರೆ ಅಲ್ಲೇ 22 ರನ್ನು. ಇನ್ನೇನು ಪವರ್ ಪ್ಲೇಲೇ 80+ ರನ್ಸ್ ಅಂದರೆ ಗೊತ್ತಾಗೋಯ್ತು, ಇಲ್ಲ ಗುರು ಮುಗೀತು ಅಂತ. ಆಮೇಲೆ ಇನ್ನೇನು ಫಿನ್ನಾಲನ್ನೆಲ್ಲ ಹೊಡೆದ್ರು 8 6 10 4. ಸೊ ಸೈಫರ್ಟ್ ಔಟ್ ಆಗ್ತಿದ್ದಂಗೆ ರಚಿನ್ ರವೀಂದ್ರಗೆ ಸ್ವಲ್ಪ ಏನಾದ್ರು ಚಾನ್ಸ್ ಸಿಗುತ್ತೆ ಅಂದರೆ, ಇಲ್ಲ ಗುರು ನಾನೇ ಮುಗಿಸ್ತೀನಿ ಅಂತ ಆರಾಮಾಗಿ ಮುಗಿಸಿ ಲಾಸ್ಟಲ್ಲಿ ಒಂದು 4 ಹೊಡೆದು 100 ಕಂಪ್ಲೀಟ್ ಮಾಡಿಕೊಂಡು ಹೋದ್ರು, ವಿನ್ ಹಾಕ್ಕೊಂಡು ಅಷ್ಟೇ. ಈ ಮ್ಯಾಚಲ್ಲಿ ಏನೂ ಇಲ್ಲ ಹೇಳೋದಕ್ಕೆ. ತುಂಬ ಡಿಸಪಾಯಿಂಟ್ಮೆಂಟ್. ನಾನು ತುಂಬ ಎಕ್ಸ್ಪೆಕ್ಟೇಷನ್ಸ್ ಇಟ್ಕೊಂಡಿದ್ದೆ. ಎಡ್ಜ್ ಜಾಸ್ತಿ ನ್ಯೂಜಿಲೆಂಡಿಗೆ ಕೊಟ್ಟಿದ್ರು ಸೌತ್ ಆಫ್ರಿಕಾ ಮೇಲೆ ಸ್ವಲ್ಪ ಅನಿಸಿತ್ತು ಏನೋ ಮಾಡ್ತಾರೆ ಅಂತ ಅಷ್ಟೇ. ಸೊ ಇದಿಷ್ಟಾಗಿತ್ತು ಪೋಸ್ಟ್ ಮ್ಯಾಚ್ ಅನಾಲಿಸಿಸು. ಫಿನ್ನಾಲನಿಗೆ ಕ್ರೆಡಿಟ್ ಕೊಡಲೇಬೇಕು. ಸೊ ನಾಳೆ ಮ್ಯಾಚು ಇಂಡಿಯಾ ವರ್ಸಸ್ ಇಂಗ್ಲೆಂಡು, ನೋಡೋಣ ಹೆಂಗಿರುತ್ತೆ ಅಂತ ಅದರದ್ದು ಪ್ರಿವ್ಯೂ ಬರುತ್ತೆ. ಸೊ ಇದಿಷ್ಟಾಗಿತ್ತು ನ್ಯೂಜಿಲೆಂಡ್ ಸೌತ್ ಆಫ್ರಿಕಾ ಪೋಸ್ಟ್ ಮ್ಯಾಚ್ ಅನಾಲಿಸಿಸ್. ನ್ಯೂಜಿಲೆಂಡ್ ಇಂಟು ದ ಫೈನಲ್ಸ್. ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ ನೋಟಿಫಿಕೇಷನ್ನ ಕ್ಲಿಕ್ ಮಾಡಿ. ಕ್ರಿಕೆಟ್